ಎಲ್ಲ ನಮ್ಮ ಸಾರ್ವಜನಿಕರೆಲ್ಲರಿಗೂ ನಮಸ್ಕಾರಗಳು. ಇವತ್ತು ನಿಮಗೆ ಹೊಸ ಸುದ್ದಿ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ ಹೊಸ ರೇಷನ್ ಕಾರ್ಡ್ ಹಾಗೂ ತಿದ್ದುಪಡಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಯಾವಾಗಿನಿಂದ ಒಂದು ಅರ್ಜಿ ಪ್ರಾರಂಭ ಆಗುತ್ತೆ ಮತ್ತು ಯಾವ ದಿನಾಂಕದಿಂದ ಅರ್ಜಿ ಪ್ರಾರಂಭ ಆಗುತ್ತೆ ಅಂತ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಇವತ್ತಿನಿಂದಲೇ ಅರ್ಜಿ ಪ್ರಾರಂಭ ಆಗುತ್ತೆ. ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ, ಏನು ದಾಖಲಾತಿಗಳು ಏನು ಬೇಕು, ತಿದ್ದುಪಡಿ ಯಾವಾಗ ಮತ್ತು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋದು ಯಾವಾಗ, ಯಾವ ಸಮಯ ಅಂತ ಹೇಳಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಪಬ್ಲಿಕ್ ಸರ್ವಿಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕುವಂಥ ಮುಂದಿನ ವಿಡಿಯೋ ನೋಟಿಫಿಕೇಷನ್ಸ್ ನಿಮ್ಮ ಒಂದು ಮೊಬೈಲಲ್ಲಿ ಬರ್ತವೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ನೀವು ತಿಳ್ಕೊಳ್ಬೇಕಾಗಿದ್ದು ಮೊದಲು ಇದನ್ನು ತಿಳ್ಕೊಳ್ಬೇಕಾಗುತ್ತೆ. ಏನಪ್ಪ ಅಂದರೆ ಇದನ್ನು ಸರ್ವರ್ನ 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಯಾವ್ಯಾವ ಭಾಗಪ್ಪ ಅಂದರೆ ಸರ್ವರ್ 1, ಸರ್ವರ್ 2, ಸರ್ವರ್ 3 ಅಂತ ಮಾಡಿದ್ದಾರೆ. ಆದರೆ ಹೊಸ ರೇಷನ್ ಕಾರ್ಡ್ಗೆ ಸರ್ವರ್ 1, ಸರ್ವರ್ 2, ಸರ್ವರ್ 3 ಅನ್ವಯವಾಗೋದಿಲ್ಲ. ತಿದ್ದುಪಡಿಗಳಿಗೆ ಮಾತ್ರ ಅವಕಾಶವಿರುತ್ತೆ. ನೀವು ತಿದ್ದುಪಡಿ ಮಾಡಬೇಕಾದ್ರೆ ಸರ್ವರ್ 1, ಸರ್ವರ್ 2, ಸರ್ವರ್ 3 ಅಂದರೆ 3 ಭಾಗಗಳು, ಅಂದರೆ ಇಷ್ಟು ಗಂಟೆ ಒಳಗಡೆ ಇಷ್ಟು ಸರ್ವರು ಇಷ್ಟು ಜಿಲ್ಲೆಗಳಿಗೆ ಅಂತೇಳಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಮತ್ತು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋಕ್ಕೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇದೆ ಅಂತೇಳಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಹೊಸ ರೇಷನ್ ಕಾರ್ಡ್ಗೆ ಎಲ್ಲ ಜಿಲ್ಲೆಗಳಿಗೆ ಅವಕಾಶವಿರುತ್ತೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗಪ್ಪ ಅಂತಂದರೆ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಲು ನಿಮಗೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಮಾತ್ರ ಅವಕಾಶವಿರುತ್ತೆ. ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋಕ್ಕೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಮಾತ್ರ ಅವಕಾಶವಿರುತ್ತೆ. ನೀವು ಯಾರಾದರೂ ಬೇಗ ಅರ್ಜಿಯನ್ನು ಸಲ್ಲಿಸೋರಿದ್ರು ಅಂದರೆ ಬೇಗನೆ 10 ಗಂಟೆಯಿಂದ 12 ಗಂಟೆ ಒಳಗಡೆ ನೀವು ಹೋಗಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ನೀವೇನಾದರೂ ಮತ್ತು ಈಗ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋಕ್ಕೆ ನೀವು ಎಲ್ಲಿ ಹೋಗಬೇಕಪ್ಪ ಅಂದರೆ ಕರ್ನಾಟಕ 1, ಬೆಂಗಳೂರು 1 CS ಸೆಂಟರ್ಗೆ ಹೋಗಬೇಕಾಗುತ್ತೆ. ನೀವು ಇಲ್ಲಿ ಹೋದ್ರಿ ಅಂದರೆ ನಿಮ್ಮ ಒಂದು ಅರ್ಜಿ ಏನಾಗುತ್ತೆ, ನೀವು ಹೊಸ ರೇಷನ್ ಕಾರ್ಡ್ಗೆ ನೀವು ಅರ್ಜಿಯನ್ನು ಹಾಕ್ಬೋದು. ಅದೇ ರೀತಿಯಾಗಿ ನೀವು ದಾಖಲಾತಿಗಳು ಏನು ಬೇಕು, ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕೋಕ್ಕೆ ದಾಖಲಾತಿಗಳು ಏನು ಬೇಕಪ್ಪ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, 6 ವರ್ಷಕ್ಕಿಂತ ಒಳಗಿರುವ ಮಕ್ಕಳ ಒಂದು ಜನನ ಪ್ರಮಾಣ ಪತ್ರ ಏನಿದೆ ಬೇಕಾಗುತ್ತೆ. ನೀವೇನೋ ಅರ್ಜಿಯನ್ನು ಸಲ್ಲಿಸೋಕೆ ಹೋದರೆ ಎಲ್ಲ ದಾಖಲಾತಿಗಳು ನಿಮ್ಮ ಒಂದು ಹೊಸ ರೇಷನ್ ಕಾರ್ಡ್ಗೆ ಬೇಕಾಗುತ್ತೆ. ಅದೇ ರೀತಿಯಾಗಿ ನೀವು ತಿದ್ದುಪಡಿ ಮಾಡಬೇಕಾದ್ರೆ, ನಾನು ಆವಾಗಲೇ ಹೇಳಿದೆ, ತಿದ್ದುಪಡಿ ಮಾಡಬೇಕಾದ್ರೆ ಸರ್ವರ್ 1, ಸರ್ವರ್ 2, ಸರ್ವರ್ 3 ಅಂತ ಬರುತ್ತೆ ಅಂತೇಳಿ. ತಿದ್ದುಪಡಿಗೆ ಸಂದರ್ಭದಲ್ಲಿ ಈಗ ನೀವು ಅದಕ್ಕೆ ದಾಖಲಾತಿಗಳು ಏನು ಬೇಕಪ್ಪ ಅಂತಂದರೆ, ನೀವು ದಾಖಲಾತಿಗಳು ಆಧಾರ್ ಕಾರ್ಡು ಯಾರು ಒಂದು ಡಿಲೀಟು ಮತ್ತು ಅವೇನೋ ಒಂದು ಮುಂದೆ ಹೇಳ್ಬಿಡ್ತೀನಿ. ಅದೇ ರೀತಿಯಾಗಿ ನೀವು ತಿದ್ದುಪಡಿ ಮಾಡೋದಕ್ಕೆ ಹೊಸ ಸೇರ್ಪಡೆ ಯಾರಾದರೂ ಮಾಡಬೇಕಾದ್ರೆ, ಕುಟುಂಬದ ಯಜಮಾನಿ ಬದಲಾವಣೆ ಮಾಡಬೇಕಾದ್ರೆ, ಹೆಸರು ತಿದ್ದುಪಡಿ ಮಾಡಬೇಕಾದ್ರೆ, ಮರಣ ಹೊಂದಿದ ಒಂದು ವಯಸ್ಕರರ ಒಂದು ಹೆಸರನ್ನು ತೆಗೆದು ಹಾಕಬೇಕಾದ್ರೆ, ಅದೇ ರೀತಿ KYC ಮಾಡಿಸ್ಬೇಕಾದ್ರೆ ನೀವು ಇವೆಲ್ಲ ದಾಖಲಾತಿಗಳನ್ನು ಇಟ್ಕೊಂಡಿರಬೇಕಾಗುತ್ತೆ. ಏನು ದಾಖಲಾತಿಗಳತ್ತಪ್ಪ ಅಂತಂದರೆ, ನೀವು ಸರ್ವರ್ 1 ಇದ್ದವರಿಗೆ ನೀವೇನಾದರೂ ಇವೆಲ್ಲ ಒಂದು ತಿದ್ದುಪಡಿಯನ್ನು ಮಾಡಿಸ್ಬೇಕಪ್ಪ ಅಂತಂದರೆ ಇದೇ ಮಧ್ಯಾಹ್ನ 12ರಿಂದ 2 ಗಂಟೆವರೆಗೆ ಮಾತ್ರ ಅವಕಾಶ ಇರುತ್ತೆ. ಸರ್ವರ್ 1 ಅವರಿಗೆ ಯಾವ್ಯಾವ ಜಿಲ್ಲೆಗಳು ಸರ್ವರ್ 1ನಲ್ಲಿ ಬರ್ತವಪ್ಪ ಅಂತಂದರೆ ಇದು ಬೆಂಗಳೂರು ನಗರ ಹಾಗೂ ಬೆಂಗಳೂರು ಗ್ರಾಮಾಂತರರು ಸರ್ವರ್ 1ರಲ್ಲಿ ಬರ್ತವೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಸರ್ವರ್ 2 ಆದವರು ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೆ ಈ ಎಲ್ಲ ಜಿಲ್ಲೆಗಳಿಗೆ ಅವಕಾಶ ಇರುತ್ತೆ. ಅಂದರೆ ಸರ್ವರ್ 2 ಇರೋರು ಯಾವ್ಯಾವ ಜಿಲ್ಲೆಗಳಪ್ಪ ಅಂತಂದರೆ ಒಂದು ಬಾಗಲಕೋಟೆ, ಬೆಳಗಾವಿ, ಹಾವೇರಿ, ಚಿಕ್ಕಮಗಳೂರು, ಕೊಡಗು, ವಿಜಯಪುರ, ಚಾಮರಾಜನಗರ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಧಾರವಾಡ, ಗದಗ, ಹಾಸನ ಇವು ಜಿಲ್ಲೆಗಳಿಗೆ ಸರ್ವರ್ 2 ಅಲ್ಲಿ ಅವಕಾಶ ಇರುತ್ತೆ. ಅಂದರೆ ನೀವು 21/5/2024 ಮಧ್ಯಾಹ್ನ 12ರಿಂದ 2 ಗಂಟೆವರೆಗೆ ಬೆಂಗಳೂರು ನಗರ ಇರುತ್ತೆ. 2 ಗಂಟೆಯಿಂದ 4 ಗಂಟೆವರೆಗೆ ನಾನು ಈಗ ಹೇಳಿದಂಥ ಎಲ್ಲ ಜಿಲ್ಲೆಗಳು ಸಹ ಇರುತ್ತೆ. ಬೇಗನೆ ಹೋಗಿ ನೀವು ಒಂದು ಹೆಸರನ್ನು ತಿದ್ದುಪಡಿಯನ್ನು ಮಾಡ್ಕೊಳ್ಬೋದು. ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಏನಾದರೂ ತಪ್ಪಿತ್ತು ಅಂದರೆ ತಿದ್ದುಪಡಿಯನ್ನು ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ಸರ್ವರ್ 3ರಲ್ಲಿ ನೀವು ಯಾವ್ಯಾವ ಬರ್ತಪ್ಪ ಅಂದರೆ ಇಲ್ಲಿ ಸರ್ವರ್ 3ರಲ್ಲಿ 4 ಗಂಟೆಯಿಂದ 6 ಗಂಟೆವರೆಗೂ ಇರುತ್ತೆ. ಇದು 21/5/2024 ದಿನಾಂಕ ಆಗಿರುತ್ತೆ. ಅಂದರೆ ಇವತ್ತಿನ ದಿನಾಂಕ ಆಗಿರುತ್ತೆ. ಯಾವ್ಯಾವ ಜಿಲ್ಲೆಗಳು ಬರ್ತಪ್ಪ ಅಂದರೆ ದಾವಣಗೆರೆ, ಬಳ್ಳಾರಿ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಬೀದರ್, ರಾಮನಗರ, ಶಿವಮೊಗ್ಗ, ಕಲಬುರಗಿ, ಕೋಲಾರ, ಕೊಪ್ಪಳ, ರಾಯಚೂರು, ತುಮಕೂರು, ಯಾದಗಿರಿ ಈ ಜಿಲ್ಲೆಗಳು ಇವತ್ತಿನ ದಿನ ಏನು ರೇಷನ್ ಕಾರ್ಡ್ಗೆ ತಿದ್ದುಪಡಿ ಮಾಡಿಸ್ಬೇಕು ಅಂದ್ಕೊಂಡಿದ್ರಲ್ಲ, ಇವತ್ತಿನ ದಿನ ಈ ದಿನಾಂಕ ಬರುತ್ತೆ. ಯಾರೆಲ್ಲ ತಿದ್ದುಪಡಿಯನ್ನು ಮಾಡಿಸ್ಕೊಳ್ಬೇಕಂದಿರೋ ಬೇಗನೆ ಹೋಗಿ ನಿಮ್ಮೊಂದು ಹತ್ತಿರದಲ್ಲಿರೋ ಗ್ರಾಮ 1, ಕರ್ನಾಟಕ 1 ಅಥವಾ ನಿಮ್ಮೊಂದು CS ಸೆಂಟರ್ಗಳಿಗೆ ಭೇಟಿ ನೀಡಿ, ಬೆಂಗಳೂರು 1 ಭೇಟಿ ನೀಡಿ ನೀವು ತಿದ್ದುಪಡಿ ಮಾಡಿಸ್ಕೊಳ್ಳಿ. ಎಲ್ಲರೂ ಸಹ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಬೇಕಂತಿದ್ರೋ ಬೇಗನೆ ಎಲ್ಲರೂ ಹತ್ತಿರದಲ್ಲಿರುವಂಥ ಸೆಂಟರ್ಗಳಿಗೆ ಭೇಟಿ ನೀಡಿ ನೀವು ಮಾಡಿಸ್ಕೊಳ್ಬೋದು. ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಇದರ ಲಿಂಕ್ ಬೇಕಾದ್ರೆ ಕೆಳಗಡೆ